Good evening, students. Now we are going to start very important indefinite integral problems. ಜನರಲ್ ನಾನು ಮ್ಯಾಕ್ಸಿಮಮ್ ವಿಡಿಯೋಸ್ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಮೇಲೆ ಪ್ರಾಬ್ಲಮ್ಸನ್ನು ಜಾಸ್ತಿ ವಿಡಿಯೋಗಳನ್ನು ನಾನು ಸೆಂಡ್ ಮಾಡಿ ಕಳಿಸ್ತಾ ಇದ್ದೇನೆ. ಆಲ್ರೆಡಿ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಮೆಟ್ರಿಸಿಸ್, ಡಿಟರ್ಮಿನೆಂಟ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ವೆಕ್ಟರ್ಸ್, 3D, LPP, ಪ್ರಾಬಬಿಲಿಟಿ ಇದ್ರ ಮೇಲೆ ಆಲ್ರೆಡಿ ಪ್ರಾಬ್ಲಮ್ಸ್ಗಳನ್ನು ನಾನು ಮ್ಯಾಕ್ಸಿಮಮ್ GH ಯೂಟ್ಯೂಬಲ್ಲಿ ಲೈವಲ್ಲೂ ಡಿಸ್ಕಸ್ ಮಾಡಿದ್ದೇನೆ, ವಿಡಿಯೋಗಳನ್ನು ಸೆಂಡ್ ಮಾಡಿದ್ದೇನೆ. ನಾವು ಮುಂದೆ ಹೈಯರ್ ಎಜುಕೇಷನ್ಸ್ಗೆ ವೆದರ್ BE ಜಾಯಿನ್ ಆದರೆ ಅಥವಾ BSc ಹೋದಾಗ ಮ್ಯಾಥಮೆಟಿಕ್ಸಲ್ಲಿ ಇಂಟಿಗ್ರೇಷನ್ ಮತ್ತು ಡಿಫರೆನ್ಷಿಯೇಷನ್ ಮತ್ತು ಡಿಫರೆನ್ಷಿಯಲ್ ಈಕ್ವೇಷನ್ಸು ಮೇಜರ್ ರೋಲ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಲಿ ಅನ್ನೋ ಉದ್ದೇಶದಿಂದ ಮ್ಯಾಕ್ಸಿಮಮ್ ಡಿಫ್ರೆಂಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನಾನು ಸೆಂಡ್ ಮಾಡ್ತಾಯಿದ್ದೆ ವಿಡಿಯೋ ಮುಖಾಂತರ. ಕೆಲವರು ಸ್ಟೂಡೆಂಟ್ಸು ಆಫ್ಟರ್ ಸೆಕೆಂಡ್ PUC BE ಹೋದಾಗ ಅಲ್ಲಿ M1, M2, M3 ಅಂತ ಬರುತ್ತೆ. ಅಲ್ಲಿ ನಿಮಗೆ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಗೊತ್ತಿಲ್ಲ ಅಂದರೆ ಎಷ್ಟೋ ಜನ ಸ್ಟೂಡೆಂಟ್ಸು ಬ್ಯಾಕ್ ಕುಳಿಸ್ಕೊಂಡು ಸರ್ ನಮಗೆ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಹೇಳ್ಕೊಡಿ ಸರ್ ಅಂತ ಹೇಳ್ತಕ್ಕಂಥ ಬೇಕಾದಷ್ಟು ಎಕ್ಸಾಂಪಲ್ಸ್ ಇರುತ್ತೆ. ಆ ಎಕ್ಸಾಂಪಲ್ಸ್ ಇರೋದ್ರಿಂದ ನಾವು ಈಗ ಪ್ರೆಸೆಂಟ್ ಸೆಕೆಂಡ್ PUC ಏನು ಓದ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗೆ ಮುಂದೆ ಆಗೋದನ್ನು ನಾವು ಈಗಲೇ ಹೇಳ್ತಾ ಇದ್ದೇವೆ. ದಯವಿಟ್ಟು ಯು ಕ್ಯಾನ್ ಕಾನ್ಸಂಟ್ರೇಷನ್ ಆನ್ ಡಿಫ್ರೆನ್ಷಿಯೇಷನ್ ಆ್ಯಸ್ ವೆಲ್ ಆ್ಯಸ್ ಇನ್ ಇಂಟಿಗ್ರೇಷನ್. ಅಟ್ ದ ಸೇಮ್ ಟೈಮ್ ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೊತೀರಿ. ಮತ್ತು ಈಗ ಫಸ್ಟ್ PUC ಎಕ್ಸಾಮಿನೇಷನ್ ಮಂಡೇ ಮೇ ಬಿ ಮುಗಿದೋಗುತ್ತೆ. ಮಂಡೇ ಆದಮೇಲೆ ಫಸ್ಟ್ PUC ಕ್ಲೋಸ್ ಆದಮೇಲೆ ಫಸ್ಟ್ PUC ಎಕ್ಸಾಮಿನೇಷನ್ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ CET, NEET, IIT, AIEEE, COMET-K ವಿಚ್ ಆರ್ ಆಲ್ ಡಿಪೆಂಡಿಂಗ್ ಅಪಾನ್ ಯಾವುದೇ ಕೋರ್ಸ್ಗೆ ಹೋಗ್ಬೇಕಾದ್ರೂ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀಲೇಬೇಕು. ಅದಕ್ಕೋಸ್ಕರ ನೀವು ಫಸ್ಟ್ PUC ಮುಗೀತು ನಮ್ಮದು ಮುಗೀತು ಅಂದ್ಕೊಳಕ್ಕೋಗ್ಬಾರ್ದು, ನೀವು ಸ್ಟಾರ್ಟ್ ಅಂದ್ಕೊಬೇಕು. ಫಸ್ಟ್ PUC ಮುಗೀತು ಅನ್ಬಾರ್ದು, ಫಸ್ಟ್ PUC ಮುಗಿದ ತಕ್ಷಣ ಸ್ಟಾರ್ಟ್ ಆಯಿತು ಅಂದ್ಕೊಬೇಕು. ಫಸ್ಟ್ PUC ಮುಗಿತಪ್ಪ ಆರಾಮಾಗಿದ್ದೀವಿ, ನೋ, ಆರಾಮಲ್ಲ. ಒರಿಜಿನಲ್ ಬಿಗಿನಿಂಗ್ ಸ್ಟಾರ್ಟ್ ಆಗೋದು ಸೆಕೆಂಡ್ PUC ಆದಮೇಲೆ. ಫಸ್ಟ್ PUC ಆದಮೇಲೆ ಸೆಕೆಂಡ್ PUC ನೀವು ಎಕ್ಸಾಮ್ ದಿನ ಮುಗಿದ ಸಾಯಂಕಾಲನೇ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ಯಾಕೆ CET ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು, NEET ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು, ಸುಮಾರು ಎಕ್ಸಾಮಿನೇಷನ್ಸನ್ನು ಫೇಸ್ ಮಾಡಬೇಕಾಗತ್ತೆ, ಬೋರ್ಡ್ ಎಕ್ಸಾಮು. ಅದಕ್ಕೋಸ್ಕರ ಫಸ್ಟ್ PUC ಆದ ತಕ್ಷಣ ನೀವು ನಿಮ್ಮ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಕೆಂಡ್ PUC ರಿಲೇಟೆಡ್ ಇರ್ತಕ್ಕಂಥ ಎಲ್ಲ ಚಾಪ್ಟರ್ ವೈಸ್ ಕ್ವಶನ್ಸ್ ಆನ್ಸರ್ ಇರುತ್ತೆ. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ PUC ಫಾರ್ಮುಲಾಗಳಿರುತ್ತೆ, ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಟೋಟಲ್ ನೀವು ಫಸ್ಟ್ PUC ಎಕ್ಸಾಮ್ ಆದ ತಕ್ಷಣ ಸ್ಟಾರ್ಟ್. ಓಕೆ, ಫ್ರೀ ಎಲ್ಲ ಅನ್ಕೊಬೇಕು. ನಾವು ಇನ್ ಇಂಡೆಫಿನಿಟ್ ಇಂಟೆಗ್ರಲ್ evaluate integration of e to the power of root x into dx. ನಾವು ಪರ್ಟಿಕ್ಯುಲರ್ ಈ ಥರ ಪ್ರಾಬ್ಲಮ್ಸ್ ತಗೊಳ್ಳೋದು ಈಸಿ ಪ್ರಾಬ್ಲಮ್ಸ್ ಎಲ್ಲರೂ ಮಾಡಿಬಿಡ್ತೇವೆ. ಕಂಡೀಷನ್ ಬೇಸ್ಡ್, ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಬೇಕು. ಸಬ್ಲ್ಯೂಷನ್ ಮೆಥಡ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಬೇಕು ಇಂಟಿಗ್ರೇಷನ್ಸಲ್ಲಿ ಮತ್ತು ಡಿಫ್ರೆನ್ಷಿಯೇಷನ್ಸಲ್ಲಿ. ನಾವು ಪುಟ್ t is equal to root x. T is a function of x. Differentiate with respect to x. dt by dx is equal to derivative of root x 1/2 root x. ನೋಡಿ, ಕೆಲವರು ಡೈರೆಕ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ಸಲ್ಲಿ ಕೆಲವು ರಿಸಲ್ಟ್ಸ್ಗೆ ಡೈರೆಕ್ಟಾಗಿ ಆನ್ಸರನ್ನು ಇಡಬೇಕಾಗತ್ತೆ. ನೀವು ರೂಟ್ ಎಕ್ಸ್ನ x to the power of 1/2 ಬರ್ಕೊಂಡು ಡೈರಿವೇಟಿವ್ ಆಫ್ x to the power of n ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬಾರ್ದು. ರೂಟ್ ಎಕ್ಸ್ ಅಂತ ಬಂದ ತಕ್ಷಣ 1/2 ರೂಟ್ ಎಕ್ಸ್. ನಾವು 2 ರೂಟ್ ಎಕ್ಸ್ನ dt ಪಕ್ಕ ಬರೀರಿ, dx ಪಕ್ಕ dx ಕ್ರಾಸ್ ಮಾಡಿ. ನಾವು 2 ರೂಟ್ ಎಕ್ಸ್ ಇಂಟು dt ಈಸ್ ಈಕ್ವಲ್ ಟು dx. ನಾವು 2 ಇಂಟು root x t into dt is equal to dx. All the results substitute into the function. Now e to the power of root x t dx 2t dt 2t dt. Now integration over constant either in numerator or denominator take outside. E to the power of t into t can be written as t into e to the power of t into dt. t into e to the power of t into dt. ನೀವು ಆಲ್ರೆಡಿ x into e to the power of x ಪ್ರಾಕ್ಟೀಸ್ ಮಾಡಿರ್ತೀರಿ.
Here instead of x t ಇದೆ ಅಷ್ಟೇ. How to integrate this function ಅಂದರೆ by using integral by parts formula. Integration of first into second with respect to x is equal to first into integration of second minus integration of second ಇಲ್ಲಿ ಏನು ಬರೆದಿರ್ತೀರಿ ಅದೇ ರಿಸಲ್ಟ್ ಇರುತ್ತೆ into derivative of first into dx. According to this by parts formula, ಇದು ಪೆಕ್ಯುಲರ್, ಇದಿರಲೇಬೇಕು, ಕಲ್ತಿರಲೇಬೇಕು. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. According to by parts formula, 2 is already outside. First t, which is the first function, t. Integration of e to the power of t minus integration of second, ಇಲ್ಲಿ already integration ಮಾಡಿರ್ತೀವಿ, e to the power of t into derivative of first, which is first here, t. What is the derivative of t with respect to t? 1 ಆಗುತ್ತೆ, ಬರಲೇಬೇಕು ಅಂತ ಏನು. ಇನ್ನು ಇಂಟಿಗ್ರೇಷನ್ ಸಿಂಪಲ್ ಇದೆ, ಪ್ಲಸ್ ಸಿ ಲಾಸ್ಟ್ ಇದೆ. ಆಫ್ಟರ್ ಇಂಟಿಗ್ರೇಷನ್ ಯು ಶುಡ್ ರೈಟ್ ಪ್ಲಸ್ 2 into t e to the power of t minus. What is the integration of e to the power of t? E to the power of t plus integration is over. Now t e to the power of t minus e to the power of t. E to the power of t is common. 2 into e to the power of t remaining t minus 1 plus c. Lastly, substitute wherever t root x. E to the power of root x into root x minus 1 plus c is the answer. Okay? ಒಂದು 3 ಪ್ರಾಬ್ಲಮ್ಸ್ ಕೊಡ್ತಾನೆ, ಟ್ರೈ ಮಾಡಿ, ಟ್ರೈ ಯುವರ್ ಸೆಲ್ಫ್. ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ e to the power of cos inverse of x into dx. Second one, e to the power of cos x into dx. Third one, integration of root tan x divided by sin 2x. All the problems again formula based. Formula ಚೆನ್ನಾಗಿ ಗೊತ್ತಿದ್ರೆ ಯಾವುದು ಪ್ರಾಬ್ಲಮ್ಸ್ ಕೊಟ್ಟು ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನು ವಿಡಿಯೋ ಮಾಡಿ GH ಮೆಸೇಜ್ ಬಂದು ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು.